ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು IBPS ಇಂದ ಕ್ಲರಿಕಲ್ ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಸೊ IBPS ಇಂದ ಏನು ನೋಟಿಫಿಕೇಷನ್ ಆಗಿದೆ, ಸೊ ಇದು ಈ ಮಂತು 1ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ಲಾಸ್ಟ್ ಡೇಟ್ ಬಂದು 21ನೇ ತಾರೀಕಿದೆ. ಅದಾದಮೇಲೆ ಅಪ್ಲಿಕೇಶನ್ ಫೀಸು ಕಟ್ಟಕ್ಕೆ 21ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಆ್ಯಂಡ್ ಅದಾದಮೇಲೆ 2 ದಿನ ಅಪ್ಲಿಕೇಶನ್ ಎಡಿಟ್ ಮಾಡೋಕ್ಕೆ ಟೈಮ್ ಕೊಡ್ತಾರಂತೆ. ಸೊ ಅದಾದಮೇಲೆ ಇವರು ಎಕ್ಸಾಮ್ ಡೇಟ್ನ ಕೂಡ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ, ಅಂದರೆ ಯಾವ ಮಂತಲ್ಲಿ ಆಗುತ್ತೆ ಅಂತ ಡೇಟ್ಸ್ ಎಲ್ಲ ಮಂತ್ ಕೊಟ್ಟಿದ್ದಾರೆ. ಸೊ ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು ಅಕ್ಟೋಬರ್ 2026, ಅಂದರೆ ಇದೇ ವರ್ಷ ಅಕ್ಟೋಬರಲ್ಲಿ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ. ಅದಾದಮೇಲೆ ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ಸ್ ಎಕ್ಸಾಮ್ ಬಂದು ಡಿಸೆಂಬರಲ್ಲಿರುತ್ತೆ. ಸೊ ಅಂದರೆ ಪ್ರಿಲಿಮಿನರಿ ಎಕ್ಸಾಮ್ ಬಂದು ಅಕ್ಟೋಬರಲ್ಲಿರುತ್ತೆ ಆ್ಯಂಡ್ ಅದ್ರ ಜೊತೆಗೆ ಮೇನ್ಸ್ ಎಕ್ಸಾಮ್ ಬಂದು ಡಿಸೆಂಬರಲ್ಲಿರುತ್ತೆ. ಸೊ ಎರಡೂ ಕೂಡ ಆನ್ಲೈನ್ ಎಕ್ಸಾಮ್ ಇರುತ್ತೆ. ಸೊ ಜ್ಞಾಪಕ ಇಟ್ಕೊಳ್ಳಿ, ಎರಡೂ ಕೂಡ ಆನ್ಲೈನ್ ಎಕ್ಸಾಮ್ ಇರುತ್ತೆ ಆ್ಯಂಡ್ ಇದಕ್ಕೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಕೂಡ ಕೊಡ್ತಾರೆ. ಇದನ್ನು ಸೆಪ್ಟೆಂಬರಲ್ಲಿ ಕೊಡ್ತಾರೆ. ಈ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅನ್ನೋದು SC ST ಅವರಿಗೆ ಕೊಡ್ತಾರೆ. ಇದ್ರ ಬಗ್ಗೆ ಡೀಟೇಲ್ ನಾನು ಇನ್ನೊಂದು ವೀಡಿಯೋದಲ್ಲಿ ಮಾತಾಡ್ತೀನಿ. ಸೊ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಂತ ಕರಿತೀವಿ. ಸೊ ಅದಾದಮೇಲೆ ಈಗ ಇಲ್ಲಿ ಎಲಿಜಿಬಿಲಿಟಿ ಅಂತ ಬಂದಾಗ ಸೊ ಏನು ಏಜ್ ಕೊಟ್ಟಿದ್ದಾರೆ ಅಂದರೆ, ಏಜ್ ಬಂದು 20 ರಿಂದ 28 ವರ್ಷ ಕೊಟ್ಟಿದ್ದಾರೆ. 20 ರಿಂದ 28 ವರ್ಷ ಏಜ್ ಗ್ರೂಪು. ಸೊ ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಇದೆ. ಶೆಡ್ಯೂಲ್ಡ್ ಕಾಸ್ಟ್ ಮತ್ತು ಶೆಡ್ಯೂಲ್ಡ್ ಟ್ರೈಬ್ಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. OBC ಅವರಿಗೆ 3 ವರ್ಷ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಜೊತೆಗೆ PWD ಏನು ಫಿಸಿಕಲಿ ಚಾಲೆಂಜ್ಡ್ ಅಂತ ಕರಿತೀವಿ, ಅವ್ರಿಗೆ 10 ವರ್ಷ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ ಮೆನ್ಗೆ ಅಗೇನ್ ಅವ್ರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ ಎಕ್ಸ್ ಸರ್ವಿಸ್ ಮೆನ್ಗೆ. ಆ್ಯಂಡ್ ಈ ವಿಡೋ ಅಥವಾ ಡೈವರ್ಸ್ಡ್ ಇರ್ತಾರೆ ಅಥವಾ ಯಾರು ಲೀಗಲಿ ತನ್ನ ಗಂಡನಿಂದ ಸಪ್ರೇಟ್ ಆಗಿರ್ತಾರೆ, ಸೊ ಅಂಥವರಿಗೆ 5 ರಿಂದ 10 ವರ್ಷ ಕನ್ಸೆಷನ್ ಕೊಟ್ಟಿದ್ದಾರೆ. ಸೊ ಅಂದರೆ ಅವರು 35 ರಿಂದ 40 ವರ್ಷದವರೆಗೂ ಅಪ್ಲೈ ಮಾಡ್ಬೋದಂತೆ ಇವರು, ಈ ಒಂದು ಕ್ಯಾಟಗರಿ ಇರ್ಬರೋರು. ಸೊ ಇದು ಏಜ್ ರಿಲ್ಯಾಕ್ಸೇಷನ್ನು. ಅದಾದಮೇಲೆ ನೆಕ್ಸ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನು ಅಂದರೆ, ಸೊ ಈ ಒಂದು IBPS ಏನು ನಡೀತೆ ಇದರಲ್ಲಿ ಸುಮಾರು ಬ್ಯಾಂಕ್ಗಳು ಬರ್ತವೆ. ಸೊ ಯಾವುದು ನ್ಯಾಷನಲೈಸ್ ಬ್ಯಾಂಕ್ ಇದೆ, SBI ಬಿಟ್ಟು ಇನ್ನು ಉಳಿದಿದ್ದೆಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳೇನಿದ್ದಾವೆ ಅವೆಲ್ಲ ಕೂಡ ಈ ಒಂದು ಕ್ಲರಿಕಲ್ ರಿಕ್ರೂಟ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಅದಾದಮೇಲೆ ಇಲ್ಲಿ ನಾವು ನೆಕ್ಸ್ಟ್ ವಿಚಾರ ತಿಳ್ಕೊಬೇಕಾಗಿರೋದಂದರೆ ಎಕ್ಸಾಮ್ ಪ್ಯಾಟ್ರನ್ನು. ಸೊ ಇಲ್ಲಿ ನಾನು ಹೇಳಿದೆ ಆಗಲೇ ಪ್ರಿಲಿಮ್ಸ್ ಇರುತ್ತೆ, ಜೊತೆಗೆ ಮೇನ್ಸ್ ಇರುತ್ತೆ ಅಂತ. ಸೊ ಪ್ರಿಲಿಮ್ಸ್ ಅಂತ ಬಂದಾಗ ಇಲ್ಲಿ ಮೂರು ಕ್ಯಾಟಗರಿಲಿ ಎಕ್ಸಾಮ್ನ ಮಾಡ್ತಾರೆ. ಒಂದು ಇಂಗ್ಲೀಷ್ ಲ್ಯಾಂಗ್ವೇಜು, ಇನ್ನೊಂದು ನ್ಯೂಮರಿಕಲ್ ಅಬಿಲಿಟಿ, ಇನ್ನೊಂದು ರೀಸನಿಂಗ್ ಅಬಿಲಿಟಿ. ಸೊ ಟೋಟಲ್ 3 ಸೇರಿ 100 ಮಾರ್ಕ್ಸ್ಗೆ ಇರುತ್ತೆ ಆ್ಯಂಡ್ ಟೈಮ್ ಬಂದು 60 ಮಿನಿಟ್ಸ್ ಇರುತ್ತೆ. ಇದೆಲ್ಲ ಆನ್ಲೈನ್ ಎಕ್ಸಾಮ್ ಇರುತ್ತೆ, ಜ್ಞಾಪಕ ಇರಲಿ. ಆ್ಯಂಡ್ ಮೇನ್ ಎಕ್ಸಾಮ್ ಅಂತ ಬಂದಾಗ ಇಲ್ಲಿ ಜನರಲ್ ಮತ್ತು ಫೈನಾನ್ಷಿಯಲ್ ಅವೇರ್ನೆಸ್ ಅಂತ ಹೇಳ್ತಾನೆ, ಜನರಲ್ ಇಂಗ್ಲೀಷ್ ಅಂತ ಹೇಳ್ತಾನೆ, ರೀಸನಿಂಗ್ ಅಬಿಲಿಟಿ ಅಂತ ಹೇಳ್ತಾನೆ, ಮತ್ತು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂತಾನೆ. ಎಲ್ಲ ಸಬ್ಜೆಕ್ಟ್ಸು ಸೇರಿ 200 ಮಾರ್ಕ್ಸ್ಗೆ ಇರುತ್ತೆ ಆ್ಯಂಡ್ ಟೋಟಲ್ ಟೈಮ್ ಬಂದು 125 ನಿಮಿಷ ಕೊಟ್ಟಿದ್ದಾರೆ. ಸೊ ಅಂದರೆ 2 ಅವರ್ ಮೇಲೆ 5 ನಿಮಿಷ. ಸೊ ಇದು ಎಕ್ಸಾಮ್ ಪ್ಯಾಟ್ರನ್ನು. ಇದಾದಮೇಲೆ ಪೋಸ್ಟ್ಗಳು ಅಂತ ಬಂದಾಗ ಸೊ ಇಲ್ಲಿ ಸ್ಟೇಟ್ ವೈಸ್ ಏನಾಗುತ್ತೆ, ಪೋಸ್ಟ್ಗಳನ್ನ ಡಿವೈಡ್ ಮಾಡಿದ್ದಾರೆ. ಇದರಲ್ಲಿ ನಾವು ಕರ್ನಾಟಕದ್ದು ನೋಡೋದಾದರೆ ನಮ್ಮ ಸ್ಟೇಟಲ್ಲಿ ಈ ಒಂದು ಎಕ್ಸಾಮ್ಗೆ ಟೋಟಲಾಗಿ 1414 ಪೋಸ್ಟ್ ಇದೆ ನಮ್ಮ ಕರ್ನಾಟಕದಲ್ಲಿ. ಅಂದರೆ ಎಲ್ಲ ಬ್ಯಾಂಕ್ಗಳು ಸೇರಿ, ನಾನು ಹೇಳಿದೆ ಆಗಲೇ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಎಕ್ಸೆಪ್ಟ್ SBI. ಸೊ ಹಂಗಾಗಿ ಇಲ್ಲಿ ಟೋಟಲ್ 1414 ಪೋಸ್ಟ್ ಇದೆ ನಮ್ಮ ಕರ್ನಾಟಕದವ್ರಿಗೆ. ಸೊ ಅಂದರೆ ಇನ್ನೊಂದು ಏನು ಅಂದರೆ, ಈ ಎಕ್ಸಾಮ್ ಏನು ನಡೆಯುತ್ತೆ ಇದು ಇಂಗ್ಲೀಷು ಆಸ್ ವೆಲ್ ಆಸ್ ಕನ್ನಡ ಎರಡರಲ್ಲೂ ಕೂಡ ಕ್ವೆಶನ್ ಪೇಪರ್ ಕೊಡ್ತಾರೆ. ಸೊ ಹಂಗಾಗಿ ಕರ್ನಾಟಕದ ಸ್ಟೂಡೆಂಟ್ಸು ಯಾರು ಈ ಒಂದು IBPS ಅಂದರೆ ಈ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಕ್ಲರ್ಕ್ ಆಗಬೇಕು ಅಂತಿದ್ದೀರಾ, ಸೊ ಅವರಿಗೊಂದು ಗುಡ್ ನ್ಯೂಸ್ ಇದು. ಅಂದರೆ ಏನಂದರೆ ಇಂಗ್ಲೀಷ್ ಜೊತೆಗೆ ಕನ್ನಡದಲ್ಲೂ ಕೂಡ ಏನಿರುತ್ತೆ ಕ್ವೆಶನ್ಸ್ ಇರುತ್ತೆ. ಸೊ ಇಷ್ಟು ಇನ್ಫಾರ್ಮೇಷನ್ನು ಸ್ನೇಹಿತರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಿರೋದು. ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಏನಾದರೂ ಬೇಕಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಯಾವ ಥರ ಅಪ್ಲಿಕೇಶನ್ ಹಾಕ್ಬೋದು, ಯಾವ ಥರ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಇರುತ್ತೆ, ಪರ್ಟಿಕ್ಯುಲರ್ ಆಗಿ SC ST ಸ್ಟೂಡೆಂಟ್ಸ್ಗೆ ಅಥವಾ ಜೊತೆಗೆ OBC ಸ್ಟೂಡೆಂಟ್ಸ್ಗೂ ಕೂಡ ಏನಾಗುತ್ತೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗು ಇವರು ಫ್ರೀಯಾಗಿ ಕೊಡ್ತಾರೆ. IBPS ಕಡೆಯಿಂದನೇ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗು. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ನಮ್ಮ ಸೆಂಟ್ರಲ್ಲಿ ನಮ್ಮ ಕರ್ನಾಟಕ ಅಂತ ಬಂದಾಗ ಬೆಂಗಳೂರಲ್ಲೂ ಕೂಡ ಸೆಂಟರ್ ಇರುತ್ತೆ. ಸೊ ಯಾಕಂದರೆ ನಾನು ಕೂಡ ನಾನು PUC ಆದಮೇಲೆ ಆಗೆಲ್ಲ PUC ಮೇಲೆ ಕ್ಲರ್ಕ್ ಎಕ್ಸಾಮ್ ಇತ್ತು, ಬಟ್ ಈಗ ಏನಾಗಿದೆ ಡಿಗ್ರಿ ಮೇಲೆ ಬಂದಿದೆ. ಸೊ ಹಾಗೆ ನಾನು ಕೂಡ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಅಟೆಂಡ್ ಆಗಿದ್ದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಏನಾದರೂ ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನಾನು ನಿಮ್ಗೆ ಡೀಟೇಲ್ಸ್ ತಿಳ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇಷ್ಟೇ. ಈ ಥರ ಎಜುಕೇಷನ್ ಕಂಟೆಂಟು ಮತ್ತು ಅದ್ರ ಜೊತೆಗೆ ರಿಕ್ರೂಟ್ಮೆಂಟ್ ಕಂಟೆಂಟ್ಗೆ ಏನಾದರೂ ನಿಮಗಿನ್ನೂ ಈ ಥರ ವೀಡಿಯೋಸ್ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ಬೇಕಾಗಿರೋರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.